ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 3 ಕನ್ನಡ ವಿಷಯದ ಕೀ ಉತ್ತರಗಳನ್ನ ಹೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಈ ದಿನ ಪೂರ್ವ ಸಿದ್ಧತಾ ಪರೀಕ್ಷೆ 3 ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭವಾಗಿತ್ತು. ಯಾರೆಲ್ಲ ಓದಿರ್ತಿರೋ ಖಂಡಿತ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಹೇಳ್ತಾ, ಬನ್ನಿ ಹಾಗಿದ್ರೆ ತಡ ಮಾಡದೆ ಪೂರ್ವ ಸಿದ್ಧತಾ ಪರೀಕ್ಷೆ 3 ಕನ್ನಡ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ವ್ಯಂಜನದಲ್ಲಿ ಒಟ್ಟು 2 ವಿಧ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದ್ರೆ ಕ ಇಂದ ಮಾ ತನಕ, ಅವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಯಾ ಇಂದ ಳ ತನಕ. ಸೊ ಯಾ ಇಂದ ಳ ತನಕ ಎಷ್ಟು ಅಕ್ಷರಗಳಿದೆ? ಒಟ್ಟು 9 ಅಕ್ಷರಗಳಿದೆ. ಹಾಗಾಗಿ ಆಪ್ಷನ್ ಸಿ 9 ಸರಿಯಾದಂತಹ ಉತ್ತರ. ನಂತರ ಎರಡನೇ ಪ್ರಶ್ನೆ: ದೇವೇಂದ್ರ ಪದವು ಈ ಸಂಧಿಗೆ ಸೇರಿದೆ ಅಂತ ಹೇಳಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಗುಣ, ಲೋಪ, ಆದೇಶ, ಸವರ್ಣ, ದೀರ್ಘ ಸಂಧಿ ಅಂತ ಹೇಳಿ. ದೇವೇಂದ್ರ, ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಅಲ್ಲಿ ಏಕಾರ ಬಂದಿರೋದನ್ನ ನೋಡ್ಬೋದು. ಹಾಗಾಗಿ ಇದು ಗುಣ ಸಂಧಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ರೆ ಅದನ್ನ ಮಿಶ್ರ ವಾಕ್ಯ ಅಂತ ಹೇಳಿ ಕರೀತಾರೆ. ನೋಡಿ, ಅಧೀನ ಅನ್ನೋ ಪದ ಬಂತು ಅಂತ ಹೇಳಿದ್ರೆ ಅದು ಮಿಶ್ರ ವಾಕ್ಯ ಅಂತ ಹೇಳಿ ಅನ್ಕೋಬೇಕು. ತಿನ್ನಲಿ ಪದದಲ್ಲಿ ಇರ್ತಕ್ಕಂತಹ ಕ್ರಿಯಾಪದ ತಿನ್ನಲಿ ಅಂತಕ್ಕಂಥದ್ದು ವಿಧ್ಯರ್ಥಕ ಆಗುತ್ತೆ. ಆಪ್ಷನ್ ಡಿ ಸರಿಯಾದಂತ ಉತ್ತರ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ವಿಭಕ್ತಿ, ಪ್ರತ್ಯಯ, ಕಾರಕಾರ್ಥಗಳನ್ನ ಒಂದ್ ಕಡೆ ಬರ್ಕೊಂಡ್ರೆ ಸುಲಭವಾಗಿ ಗುರುತಿಸಬಹುದು. ಕರ್ತೃ, ಕರ್ಮ, ಕರಣ, ಸಂಪ್ರದಾನ ಬರುತ್ತೆ 4ನೇದು. ಅಂದ್ರೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ. ಹೊಗೆದೋರು ಪದ ಈ ಸಮಾಸಕ್ಕೆ ಸೇರಿದೆ. ಇದು ನೋಡಿ, ಹೊಗೆಯನ್ನು ಪ್ಲಸ್ ತೋರು, ಹೊಗೆದೋರು. ಇದು ಕ್ರಿಯಾ ಸಮಾಸ ಆಗುತ್ತೆ. ಹಾಗೇನೆ ನಂತರ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ತತ್ಸಮ ತತ್ವಕ್ಕೆ ಸಂಬಂಧಿಸಿದಂತೆ ವಂದ್ಯ, ಬಂಜೆ, ಪಾದುಕ ಡ್ಯಾಶ್ ಅಂತ ಇದೆ. ಪಾದುಕ ಅಂದ್ರೆ ಹಾವುಗೆ ಅಂತೇಳಿ. ನೆಕ್ಸ್ಟ್ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆದ್ರೆ ತಾವು ಅನ್ನೋದು ಏನು ಅಂತೇಳಿ ಕೇಳ್ತಿದ್ದಾರೆ. ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಚೆನ್ನಾಗಿ ಸಾಮಾನ್ಯಾರ್ಥಕ ಅವ್ಯಯ ಆದ್ರೆ ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಸಿರಿವಂತ ತದಿತಾಂತ ನಾಮ ಆದ್ರೆ ಸಿರಿತನ ತದಿತಾಂತ ಭಾವನಾಮ. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೈರಿಂಗ್ ಕ್ರಾಸ್. 14ನೇ ಪ್ರಶ್ನೆ: ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಪಂಡಿತರಾದಂತಹ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. ಹಲಗಲಿ ಗುರುತು ಉಳಿಯದಂತಾಯ್ತು ಏಕೆ? ಹಲಗಲಿ ಗ್ರಾಮವನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ರಿಂದ ಹಲಗಲಿ ಗುರುತು ಉಳಿಯದಂತೆ ಆಯ್ತು. ದ್ರೋಣರು ಪರಶುರಾಮನ ಬಳಿಗೆ ಏಕೆ ಬಂದರು? ದ್ರೋಣರು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಅಥವಾ ದ್ರವ್ಯವನ್ನ ಬೇಡಲು ಬಂದರು. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ನಂತರ ನೋಡಿ, 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳಂತೂ ತುಂಬಾ ಸುಲಭ ಇತ್ತು. ಸೊ ಲಾಸ್ಟ್ ಮಾಡೆಲ್ ಪೇಪರ್ಸ್ ಆಗಿರ್ಬೋದು, LBA ಕ್ವಶನ್ಸ್ ಆಗಿರ್ಬೋದು, ಅವುಗಳನ್ನ ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆ ಇದು. ಕನ್ನಡ ಭಾಷೆ ಹದಗೊಂಡ ಬಗೆಯನ್ನ ತಿಳಿಸಿ. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸ ಕುರಿತು ಬರೆಯಿರಿ. ಸೊ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಇವಕ್ಕೆ ಉತ್ತರವನ್ನ ಹೇಳ್ತಾ ಹೋಗಲ್ಲ. ಹಾಗೂ ಉತ್ತರ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೋಬಹುದಾಗಿದೆ. ನೋಡಿ, ಪೊಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಅಗ್ನಿಭೂತಿ ಮತ್ತೆ ವಾಯುಭೂತಿಯರನ್ನ ರಾಜ್ಯಸಭೆಯಲ್ಲಿ ಮೂರ್ಖರು ಅಂತ ಹೇಳಿ ತೀರ್ಮಾನಿಸೋದಕ್ಕೆ ಕಾರಣ ಏನು? ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ? ಹಲಿಗಲಿ ಬೀಡರು ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಏಳೋದಕ್ಕೆ ಕಾರಣ ಏನು? ಭಗತ್ ಸಿಂಗ್ ಹೇಗೆ ಅಮರನಾದ? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಹೇಳಿದಂತಹ ಮಾತುಗಳು ಯಾವ್ದ್ಯಾವ್ದು? ಭಗವಂತನಲ್ಲಿ ಶರಣಾಗುವ ಭಾವ ಹೇಗೆ ವ್ಯಕ್ತವಾಗಿದೆ? ಪೈಗಳ ತಮ್ಮನ ನೂಲು ಮದುವೆಯ ದಿನ ಏನೇನು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು? ಇದಾದ ನಂತರ ನೋಡಿ, ಇಲ್ಲಿ ಕವಿ ಪರಿಚಯವನ್ನ ಕೊಟ್ಟಿದ್ದಾರೆ. ಇಬ್ಬರು ಕವಿಗಳ ಪರಿಚಯ, AN ಮೂರ್ತಿರಾವ್ ಮತ್ತೆ ದ.ರಾ ಬೇಂದ್ರೆ. ಇಬ್ಬರ ಪರಿಚಯವನ್ನ ಕೊಟ್ಟಿರೋದನ್ನ ನಾವು ನೋಡ್ಬೋದಾಗಿದೆ. AN ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರ ಕಾಲ 1600. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್.
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದಂತಹ ಇವರು ಪ್ರಬಂಧಕಾರರಾಗಿಯೇ ಮಾನ್ಯತೆಯನ್ನ ಗಳಿಸಿದ್ದಾರೆ. ಹಗಲು ಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದವು ರಚನೆ ಮಾಡಿರ್ತಕ್ಕಂಥ ಕೃತಿಗಳು. ಹಾಗೆ ಚಿತ್ರಗಳು ಪತ್ರಗಳು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿಯನ್ನ ಇವರಿಗೆ ನೀಡಿ ಗೌರವಿಸಲಾಗಿದೆ. ಇನ್ನ ನಂತರ ದ ರಾ ಬೇಂದ್ರೆ ಅವರ ಪರಿಚಯವನ್ನ ಕೊಟ್ಟಿದ್ದಾರೆ. ಅಂಬಿಕಾತನಿಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಧಾರವಾಡದವರು. ಇವರ ಕಾಲ 1896. ಪ್ರೌಢಶಾಲೆಯ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದಲ್ಲಿ ಬಾನುಲಿ ಸಲಹೆಗಾರರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ ಮೊದಲಾದವು. ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಅದ್ರ ಜೊತೆಗೆ ಭಾರತ ಸರ್ಕಾರ ನೀಡತಕ್ಕಂತಹ ಪದ್ಮಶ್ರೀ ಪುರಸ್ಕಾರ ಕೂಡ ಬಂದಿದೆ. ನಂತರ ನೋಡಿ ಇಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕ್ತಕ್ಕಂಥದ್ದು 2 ಸಾಲು ಕೊಟ್ಟಿದ್ದಾರೆ. ಸುಲಭವಾಗಿ ಕಂದ ಪದ್ಯ ಅಂತೇಳಿ ಗುರುತಿಸಬಹುದು. ನೋಡಿ ಇಲ್ಲಿ ಮೊದಲನೇದಾಗಿ ಪದ್ಯವನ್ನ ನೀಟಾಗಿ ಬರ್ಕೊಂಡು ಹಾಗೇನೆ ಪೆನ್ಸಿಲ್ ನಲ್ಲಿ ಪ್ರಸ್ತಾರವನ್ನ ಹಾಕ್ಬೇಕು. ಮೊದಲನೇ ಸಾಲಿನಲ್ಲಿ ಒಟ್ಟು 12 ಮಾತ್ರೆಗಳು ಬರುತ್ತೆ. 4 ಮಾತ್ರೆ 3 ಗುಂಪುಗಳು. 2ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ. ಇದು ಕಂದ ಪದ್ಯ. ಇನ್ನ ನಂತರ ನೋಡಿ ಇಲ್ಲಿ ಅಳ್ಳಿರಿಯು ತಿಪ್ಪಯ್ಯಮ್ಮ ಒಡಲ ಬೇಗೆಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ರೂಪಕ ಅಲಂಕಾರ. ಇದು ಅತಿ ಸಾಮ್ಯದಿಂದಾಗಿ ಉಪಮೇಯ ಮತ್ತೆ ಉಪಮಾನಗಳಲ್ಲಿ ಅಭೇದವನ್ನ ಹೇಳಿ ವರ್ಣಿಸಿದ್ರೆ ಅದನ್ನು ರೂಪಕ ಅಲಂಕಾರ ಅಂತ ಹೇಳಿ ಕರೀತಾರೆ. ಉಪಮೇಯ ಇಲ್ಲಿ ಒಡಲ ಬೇಗೆ, ಉಪಮಾನ ಬೆಂಕಿಯೂರಿ, ಸಮನ್ವಯ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡಲ ಬೇಗೆಯನ್ನ ಉಪಮಾನವಾದ ಬೆಂಕಿಯ ಉರಿಗೆ ಅಭೇದವಾಗಿ ರೂಪಿಸಿದ್ದಾರೆ. ಹಾಗಾಗಿ ಇದು ರೂಪಕ ಅಲಂಕಾರ. ನಂತರ ಯಾವ್ದಾದ್ರೂ ಒಂದು ಗಾದೆಯನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಅಂತೇಳಿ ಕೇಳಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ಗಾದೆ ಬಗ್ಗೆ ಪೀಠಿಕೆಯನ್ನ ಬರೀಬೇಕು. ಅಂದ್ರೆ ನಾವು ನಮ್ಮ ಯೋಗ್ಯತೆಯನ್ನ ಮೀರಿ ಏನಕ್ಕೂ ಕೂಡ ಆಸೆ ಪಡಬಾರ್ದು. ಹಾಗೇನೆ ನಮ್ಮ ಜೀವನ ನಮ್ಮ ನಾವು ಸಂಪಾದನೆಗೆ ತಕ್ಕಂತೆ ಇರಬೇಕು ಅನ್ನೋದನ್ನ ಈ ಗಾದೆ ತಿಳಿಸ್ಕೊಡುತ್ತೆ. ಹಾಗೆ ಮನುಷ್ಯ ಅತಿ ಆಸೆಯನ್ನ ಪಡಬಾರ್ದು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದನ್ನು ಅಷ್ಟೇ. ಗಾದೆಗಳ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ನಂತರ ನೋಡಿ ಸಂದರ್ಭ ಮತ್ತೆ ಸ್ವಾರಸ್ಯ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಜಯಪ್ಪ ಗೌಡ ಅವರು ರಚನೆ ಮಾಡಿರ್ತಕ್ಕಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ನಿಲ್ಸಿ ನನ್ ಮಕ್ಕಳ ಈ ವಾಕ್ಯವನ್ನ ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನ ಕರೆಯಲಿ, ಸಾರಾ ಅಬೂಬಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಈ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದಂತಹ ಯುದ್ಧ ಪಾಠದಿಂದ ಈ ಸಾಲನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುನ್ನಂ ಅವಂದಿರ್ ನಿರ್ಬನ್ ಇಕ್ಕುವನ್. ನೋಡಿ ಈ ವಾಕ್ಯವನ್ನ ಕವಿ ಚಕ್ರವರ್ತಿ ರನ್ನ ಬರೆದಿರ್ತಕ್ಕಂಥ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಪದ್ಯದಿಂದ ಆಯ್ಕೆಯನ್ನ ಮಾಡ್ಕೊಳ್ಳಲಾಗಿದೆ. ಹಕ್ಕಿಯ ಕೊರಳಿಂಪು ಹಸಿರು. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈಗಳ್ ಒಂದ್ ಅಡಕೆಯಂ ಇಲ್ಲ ಕೈಯೋಳ್. ಆದಿಕವಿ ಪಂಪ ರಚನೆ ಮಾಡಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಕಾವ್ಯದಿಂದ ಆರಿಸಿದ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಂತರ ಪದ್ಯ ಪೂರ್ಣ ಮಾಡಿ ಅಂತ ಹೇಳಿ ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ನಂತರ ನೋಡಿ ಮೌಲ್ಯವನ್ನ ಬರೆಯೋದಕ್ಕೆ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೌಲ್ಯವನ್ನ ಬರೀಲೇಬೇಕು. ಇದಕ್ಕೆ 1 ಅಂಕ ಇರುತ್ತೆ. ಇನ್ನು ನಂತರ 8-10 ವಾಕ್ಯದಲ್ಲಿ ಶಬರಿ ಪಾಠದ 2 ಪ್ರಶ್ನೆಗಳಿದೆ. ಹಾಗೆ ಅದಾದ ನಂತರ ಇಲ್ಲಿ ವೀರಲವ ಪದ್ಯದ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ 2 ಪ್ರಶ್ನೆಗಳು ಕೂಡ ತುಂಬಾನೇ ಸುಲಭ ಇದೆ. ಇನ್ನು ನಂತರ ನೋಡಿ ಇಲ್ಲಿ ಅಪಠಿತ ಗದ್ಯವನ್ನ ಕೊಟ್ಟಿದ್ದಾರೆ. ಇಲ್ಲೇ ಇರ್ತಕ್ಕಂಥ ಪ್ಯಾರಾಗ್ರಾಫ್ ನ ಓದ್ಕೊಂಡು ಆನ್ಸರ್ ಬರೆಯೋದು. ಇಲ್ಲಿ ಈಸಿಯಾಗಿ ನೀವು 4 ಅಂಕಗಳನ್ನ ಪಡ್ಕೋಬಹುದಾಗಿದೆ. ಇನ್ನು ನಂತರ ನೋಡಿ ಇಲ್ಲಿ ಪತ್ರವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ.
ನಿಮ್ಮನ್ನ ಕಾರವಾರದ ಅಬ್ಬಕ್ಕದೇವಿ ಬಡಾವಣೆಯ ಪ್ರಾರ್ಥನಾ ಅಂತ ಹೇಳಿ ಭಾವಿಸ್ಕೊಂಡು ಗಾಳಿಯ ರಭಸಕ್ಕೆ ವಿದ್ಯುತ್ ತಂತಿ ಮೇಲೆ ಬಿದ್ದಿರ್ತಕ್ಕಂತಹ ಮರವನ್ನ ತೆರವು ಮಾಡಿ ಅಂತ ಹೇಳಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಅಭಿಯಂತರರಿಗೆ ಪತ್ರವನ್ನ ಬರೀಬೇಕು. ಅಂದ್ರೆ ಇಲ್ಲಿ ಏನಪ್ಪಾ ಇದರ ಅರ್ಥ ಅಂತ ಹೇಳಿದ್ರೆ, ಜೋರಾಗಿ ಗಾಳಿ ಬೀಸಿದೆ, ಆ ಗಾಳಿಯ ರಭಸಕ್ಕೆ ಒಂದು ಮರ ವಿದ್ಯುತ್ ತಂತಿ ಮೇಲೆ ಬಿದ್ದ್ಬಿಟ್ಟಿದೆ. ಆ ಮರನ ಖಾಲಿ ಮಾಡಿಸಿ, ವಿದ್ಯುತ್ ತಂತಿ ಮೇಲೆ ಬಿದ್ದಿರೋ ಮರವನ್ನ ತೆಗೆದು ಆಚೆಗೆ ಹಾಕ್ಸಿ ಅಂತ ಹೇಳಿ ನೀವು ವಿದ್ಯುತ್ ಶಕ್ತಿ ಮಂಡಳಿಯ ಮೇನ್ ಇಂಜಿನಿಯರ್ ಇರ್ತಾರಲ್ವಾ, ಮುಖ್ಯ ಇಂಜಿನಿಯರ್, ಅವರಿಗೆ ಪತ್ರವನ್ನ ಬರೀಬೇಕು. ನೋಡಿ ಇಲ್ಲಿ ಸ್ಥಳ ಮತ್ತೆ ದಿನಾಂಕ, ಇವರಿಂದ ಪ್ರಾರ್ಥನಾ, ಅಬ್ಬಕ್ಕದೇವಿ ಬಡಾವಣೆ, ಕಾರವಾರ, ಮಾನ್ಯ ಮುಖ್ಯ ಅಭಿಯಂತರರು, ವಿದ್ಯುತ್ ಶಕ್ತಿ ಮಂಡಳಿ ಕಾರವಾರ. ಮಾನ್ಯರೇ, ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನ ತೆರವುಗೊಳಿಸುವಂತೆ ಕೋರಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಬ್ಬಕ್ಕದೇವಿ ಬಡಾವಣೆಯಲ್ಲಿ ದಿನಾಂಕ 21/2/2026 ಹಾಗೂ 22/2/2026ರಂದು ಬೀಸಿದಂತಹ ಬಿರುಗಾಳಿಯಿಂದ ನಮ್ಮ ಬಡಾವಣೆಯ 10ಕ್ಕೂ ಹೆಚ್ಚು ಮರಗಳು ರಸ್ತೆಯ ಮೇಲೆ ಹಾಗೂ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು, ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದು, ಇದರಿಂದಾಗಿ ಕಳೆದ 2 ದಿನಗಳಿಂದ ನಮಗೆ ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ. ಆದ್ದರಿಂದ ತಾವುಗಳು ದಯಮಾಡಿ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರಗಳನ್ನ ತೆರವುಗೊಳಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೆ ನೋಡಿ ಇಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೆದು ಹೊರ ವಿಳಾಸ ಕಂಪಲ್ಸರಿ ನೀವು ಬರೀಲೇಬೇಕು. ಇನ್ನು ನಂತರ ನೋಡಿ ಇಲ್ಲಿ ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಹೇಮಂತ್ ಅಂತ ಹೇಳಿ ಭಾವಿಸ್ಕೊಂಡು ಶಾಲೆಯಲ್ಲಿ ಆಚರಣೆ ಮಾಡಿದಂತಹ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನ ಕುರಿತು ದಾವಣಗೆರೆಯಲ್ಲಿ ಇರ್ತಕ್ಕಂತಹ ಮುನಿವೀರಪ್ಪ ಅನ್ನೋ ಹೆಸರಿನ ತಂದೆಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಗ್ರಂಥ ಸಪ್ತಾಹದ ಬಗ್ಗೆ ಬರೀಬೇಕು ಅಂತ ಕೊಟ್ಟಿದ್ದಾರೆ. ಪತ್ರ ಯಾವ ತರ ಬರೆಯೋದು ಅಂತ ಹೇಳಿ ಇಲ್ಲಿ ನೋಡಿ, ಏನೇನ್ ಕಂಟೆಂಟ್ ನ ಬರೀಬೇಕು, ಹಾಗೆ ತಂದೆಯವರಿಗೆ ಯಾವ ರೀತಿ ಸಂಬೋಧನೆಯನ್ನ ಬರೀಬೇಕು ಅಂತ ಹೇಳಿ ನೋಡಿ. ಇನ್ನ ಇದಾದ ನಂತರ ಲಾಸ್ಟ್ಗೆ ಗ್ರಾಮ ಸ್ವರಾಜ್ಯ ಅಂತ ಕೊಟ್ಟಿದ್ದಾರೆ. ಗ್ರಾಮ ಸ್ವರಾಜ್ಯ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಕನಸು. ಹಳ್ಳಿಗಳ ಉದ್ಧಾರ ಆಗದೇನೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿ ಗಾಂಧೀಜಿಯವರು ಹೇಳಿದಂತಹ ಸಂದರ್ಭ ಇದು. ಗ್ರಾಮ ಸ್ವರಾಜ್ಯ ಅಂದ್ರೆ ಏನು, ಗ್ರಾಮಗಳ ಅಭಿವೃದ್ಧಿ ಅಂದ್ರೆ ಏನಿರ್ಬೇಕು, ಯಾವೆಲ್ಲ ಕೆಲಸಗಳ ನಡಿಬೇಕು ಅನ್ನೋದನ್ನ ಬರೆದಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸ್ಕ್ರೀನ್ಶಾಟ್ ತಗೊಂಡು ನೀವು ಓದ್ಕೋಬಹುದು, ಹಾಗೆ ಬರ್ಕೋಬಹುದು. ಕನ್ನಡ ಭಾಷೆಯ ಅಭಿವೃದ್ಧಿಯ ಮಾರ್ಗಗಳು ಯಾವುದು, ಕನ್ನಡ ಭಾಷೆ ಬೆಳಿಬೇಕು ಅಂದ್ರೆ ಯಾವ್ಯಾವ ಮಾರ್ಗಗಳನ್ನ ಅನುಸರಿಸಬೇಕು ಅಂತ ಹೇಳಿ ಇಲ್ಲಿ ಪ್ರಬಂಧ ಇದೆ ನೋಡಿ. ಈ ಪ್ರಬಂಧ ಕೂಡ ತುಂಬಾ ಸುಲಭವಾಗಿದೆ, ಓನಾಗೆ ಕೂಡ ನೀವು ಬರೀಬಹುದು. ಈಗಾಗಲೇ ಪ್ರೀವಿಯಸ್ ಕ್ಲಾಸ್ 6th 8th ಅಲ್ಲೆಲ್ಲ ನೀವು ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕ ಏಕೀಕರಣದ ಬಗ್ಗೆ ಓದಿರ್ತೀರಾ. ಸೊ ಆ ಪಾಯಿಂಟ್ಸ್ ಗಳನ್ನ ಒಂದ್ ಸ್ವಲ್ಪ ಇಲ್ಲಿ ನೆನ್ಪಿಟ್ಕೊಂಡು ಬರೀಬೇಕು. ಹಾಗೆ ಜನರಲ್ ಕೂಡ ಥಿಂಕ್ ಮಾಡಿ, ನಮ್ ಕನ್ನಡ ಭಾಷೆ ಅದು ಅಭಿವೃದ್ಧಿ ಆಗ್ಬೇಕು, ಡೆವಲಪ್ ಆಗ್ಬೇಕು ಅಂದ್ರೆ ನಾವ್ ಏನೇನ್ ಮಾರ್ಗಗಳನ್ನ ಕೈಗೊಳ್ಬೇಕು, ಸ್ವಂತವಾಗಿ ಬರೆದ್ರು ಆಗುತ್ತೆ. ಸೊ ಇದಿಷ್ಟು ಮಾದರಿ ಪ್ರಶ್ನೆ, ಇದಿಷ್ಟು ಪೂರ್ವ ಸಿದ್ಧತಾ ಪರೀಕ್ಷೆಯ ಕೀ ಉತ್ತರಗಳು ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.